ಸರ್ ಇವತ್ತು ಬೆಳಗ್ಗೆ ಬಂದು ಮತದಾನವನ್ನು ಮಾಡಿದ್ದೀರಿ, ಏನು ಹೇಳ್ತೀರಿ? ಸರ್ ಮತದಾನ ತುಂಬಾ ಖುಷಿಯಾಗಿದೆ. ಬಟ್ ಬೈ ಎಲೆಕ್ಷನ್ ಬಂದಿರೋದು ಸ್ವಲ್ಪ ಬೇಜಾರಾಗ್ತಾ ಇದೆ. ಯಾಕಂದ್ರೆ ಸಾರ್ವಜನಿಕರ ದುಡ್ಡು ಏನ್ ಟ್ಯಾಕ್ಸ್ ಅಮೌಂಟ್ ಪೋಲ್ ಆಗ್ತಾ ಇದೆ. ಒಂದು ವರ್ಷದ ಒಳಗಡೆನೆ ಕೂಡ 2ನೇ ಎಲೆಕ್ಷನ್ ನಮ್ ಚನ್ನಪಟ್ಟಣ ನೋಡ್ತಾ ಇದೀವಿ. ಆದ್ರಿಂದ ಎಲ್ಲಾರ್ಗು ಗೊತ್ತಾಗ್ತಾ ಇದೆ ಎಷ್ಟು ಖರ್ಚು ಗವರ್ಮೆಂಟ್ಗಾಗಿರ್ಬೋದು ಮತ್ತೆ ಸಾರ್ವಜನಿಕರು, ನಮಗೂ ಕೂಡ ಅಷ್ಟೇನೆ. ಸೊ ನಾವು ವರ್ಕಿಂಗ್ ಕ್ಲಾಸ್ ಆಗಿರೋದ್ರಿಂದ ಮಿಡ್ ನೈಟ್ ಬಂದು ಈಗ ವೋಟ್ ಹಾಕಿ ಮತ್ತೆ ನಾವು ಹೋಗ್ತಾ ಇದೀವಿ. ಸರ್ ಚನ್ನಪಟ್ಟಣ ನಿಮಗೆ ಗೊತ್ತು ಜಿದ್ದಾಜಿದ್ದಿದೆ, ನೀವು ಯಾವ್ದನ್ನ ನೋಡಿ ಮತ ಹಾಕ್ತೀರಾ? ಯಾವ ನಿಮ್ಮ ಮಾನದಂಡ ಏನು ಮತ? ಸರ್ ಮಾನದಂಡ ಒಂದು ನಾವು ಆಲ್ಮೋಸ್ಟ್ ವೋಟ್ ಹಾಕಕ್ ಸ್ಟಾರ್ಟ್ ಮಾಡಿ 15 ವರ್ಷ ಆಗ್ತಾ ಇದೆ. ಯಾವುದೇ ವ್ಯಕ್ತಿ ಬಂದರೂ ಕೂಡ ಇಲ್ಲಿ ಅಭಿವೃದ್ಧಿ ಮಾತ್ರ ನಾವು ಕಂಡಿಲ್ಲ. ಎಕ್ಸ್ಪೆಷಲಿ ನಗರ ಪ್ರದೇಶದಲ್ಲಿ ಏನು ಅಭಿವೃದ್ಧಿ ಅನ್ನೋದಾಗಿಲ್ಲ. ನಾವು ಬೇರೆ ಕಡೆ ಯಾವುದೇ ಒಂದು ತಾಲೂಕು ಹೋಗಿದ್ರು ಒಂದು ಕ್ರೀಡಾಂಗಣ ಆಗಿರ್ಬೋದು, ಒಂದು ಉದ್ಯಾನವನ ಆಗಿರ್ಬೋದು, ಒಂದು ವರ್ಕಿಂಗ್ ಕ್ಲಾಸ್ ಅವ್ರಿಗೆ ಉದ್ಯೋಗ ಅನ್ನೋದು ಇಲ್ಲಿ ಸೃಷ್ಟಿನೇ ಆಗಿಲ್ಲ. ಬೆಂಗಳೂರಿಗೆ ನಾವು ತುಂಬಾ ಹತ್ರದಲ್ಲಿದ್ದೀವಿ, ಯಾವುದೇ ಅಭಿವೃದ್ಧಿ ಆಗಿಲ್ಲ. ಇಲ್ಲಿ ನಾವು ವ್ಯಕ್ತಿಯನ್ನ ನೋಡಲ್ಲ ಸರ್, ಒಂದು ಪಕ್ಷವನ್ನ ನೋಡಿ ನಾವು ವೋಟ್ ಹಾಕ್ತೀವಿ. ನಿಮ್ಗೆ ಯಾರು ಅನ್ಸುತ್ತೆ ಸರ್, ಯಾರು ಗೆಲ್ಬಹುದು ಅನ್ಸುತ್ತೆ? ಸರ್ ತುಂಬಾ ಟಫ್ ಫೈಟ್ ಇದೆ. ಸೊ ನಮ್ಗೆ ಅನ್ಸೋ ಪ್ರಕಾರ ಕ್ರಮ ಸಂಖ್ಯೆ 1 ಅನ್ನೋದು ನಮ್ಮ ಅಭಿಪ್ರಾಯ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಧನ್ಯವಾದ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.